ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಮಾತನ್ನು ಕೂಡ ಹೇಳಿದ್ರು. ಅದೇ ನೋಡಿ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ. ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಪೂರ್ತಿ ತೆಗೆದು ಹಾಕ್ತಾರತ್ತೇನು ಒಂದು ರೀತಿ ಇಡೀ ದೇಶದ ಜನರನ್ನು ಇಷ್ಟು ದಿವಸ ಕಾಂಗ್ರೆಸ್ನವರು ಹೇಳ್ಕೊತ ಬಂದಿದ್ರು. ಆದರೆ ಇವತ್ತು ಕರ್ನಾಟಕದ ಉಪಮುಖ್ಯಮಂತ್ರಿಗೆ ಅವರು ಇವತ್ತು ಸಂವಿಧಾನದಲ್ಲಿ ಬದಲಾವಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಅಂದರೆ ಯಾರು ಸಂವಿಧಾನ ಬದಲಾವಣೆ ಮಾಡೋರು, ಯಾರು ಸಂವಿಧಾನಬದ್ಧವಾಗಿ ನಾವು ಕೇಳ್ತಾ ಇರೋದು, ಕರ್ನಾಟಕದಲ್ಲಿ ಏನು ಮೊನ್ನೆ ಗುತ್ತಿಗೆಯಲ್ಲಿ 4% ಮುಸ್ಲಿಮರಿಗೆ ಏನು ಮೀಸಲಾತಿಯನ್ನು ಕೊಡಿದ್ರು ವಿರೋಧ ಮಾಡಿನೇ ನಾವು ಮೊನ್ನೆ ಗಲಾಟೆ ಮಾಡಿದ್ದೀವಿ. ಅದನ್ನು ಇವತ್ತು ಕಾಂಗ್ರೆಸ್ನವರು ಅದು ಸಂವಿಧಾನ ವಿರೋಧಿ ಇದ್ದರೂ ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋಂಥ ಒಂದು ಹಠಕ್ಕೆ ಬಿದ್ದಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಮುಸ್ಲಿಂ ರಿಸರ್ವೇಷನ್ ಕೊಡಲಿಕ್ಕೆ ಬರೋದಿಲ್ಲ ಸಂವಿಧಾನಾತ್ಮಕವಾಗಿ. ನಾವು ಸಂವಿಧಾನದ ಅಡಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಅವರು ಸಂವಿಧಾನ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ. ಇದರಿಂದ ಡಿ.ಕೆ. ಶಿವಕುಮಾರ್ ಹೇಳಿಕೆಯಿಂದ ಕಾಂಗ್ರೆಸ್ ಏನು ಇಷ್ಟು ವರ್ಷದವರೆಗೆ ಸಂವಿಧಾನವನ್ನು ಏನು ತಿದ್ದುಪಡಿ ಮಾಡ್ಕೊತ ಬಂದಿದೆ ಅವರೇ ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದಲೇ ಸಂವಿಧಾನಕ್ಕೆ ಮುಂದಿನ ದಿವಸದಲ್ಲಿ ಧಕ್ಕೆ ಇದೆ, ಭಾರತೀಯ ಜನತಾ ಪಾರ್ಟಿಯಿಂದ ಇಲ್ಲ ಅನ್ನೋಂಥದ್ದು ಅವರು ಹೇಳಿಕೆಯನ್ನೇ ಸ್ಪಷ್ಟಪಡಿಸ್ತದೆ. ಸರ್, ಈಗ ರಾಜ್ಯದಲ್ಲಿ ಮತ್ತೊಂದು ಸದ್ದು ಮಾಡ್ತಾ ಇರೋ ಪ್ರಕರಣ ಹನಿ ಟ್ರ್ಯಾಪ್ ಸುಪ್ರೀಂ ಕೋರ್ಟ್ಗೂ ಕೂಡ ಬಂದಿದೆ. ಮತ್ತೆ ನಿಮಗೆ ಯಾರೋ ಚೀಟಿ ಕೊಟ್ಟು ಕಳ್ಸಿದ್ರು, ನೀವು ಆ ಚೀಟಿ ನೋಡ್ಕೊಂಡು ಓದಿದ್ರಿ. ನಿಮ್ದು ಮತ್ತೆ ಸಚಿವರುಗಳದ್ದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹಾಗಾಗಿ ನೀವು ವಿಚಾರ ಪ್ರಸ್ತಾಪ ಮಾಡಿ. ನೋಡಿ, ಚೀಟಿ ಯಾರು ಕಳಿಸಿದ್ರು ನನಗೂ ಗೊತ್ತಿಲ್ಲ. ಆ ಚೀಟಿಯಲ್ಲಿ ಬರೆದಂಥದ್ದು ಏನಾದರೂ ಹೇಳದಂದ್ರೆ ಎರಡೂ ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಅದಕ್ಕೆ ಎರಡೂ ಪಕ್ಷದ ನೇತಾರರು ಅದ್ರದ್ದು ಯಾರು ಕಳಿಸಿದ್ರು, ಸಚಿವರು ಕಳಿಸಿದ್ರು, ನಮ್ಮ ಪಾರ್ಟಿಯವರು ಯಾರು ಕಳಿಸಿದ್ರು ಗೊತ್ತಾಗ್ಲಿಲ್ಲ. ಸರ್, ಆ ಚೀಟಿ ಬಂದ ಮೇಲೇನೆ ವಿಚಾರ ಪ್ರಸ್ತಾಪ ಮಾಡಿದ್ರಿ ಅಂತ ಹಂಗಿಲ್ಲ. ನೋಡಿ, ಇದು ರಾಜಣ್ಣವರು ಸಹಕಾರಿ ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇದ್ರು, ಇಲ್ಲಿ ಏನು ಯಾವ ಟ್ರ್ಯಾಪ್ ಅದು ಹನಿ ಟ್ರ್ಯಾಪ್ ಆಗ್ತಾ ಇದೆ, ಹನಿ ಟ್ರ್ಯಾಪ್ ಆಗ್ತಾ ಇದೆ. ಅದು ಹೇಳಿದ ಮ್ಯಾಗೆ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ. ನಾನೇನು ಬಜೆಟ್ ಮ್ಯಾಗ ಮಾತಾಡಿದ ನಾ ಕೇಳಿದೆ, ಒಬ್ಬ ಜವಾಬ್ದಾರಿಯುತವಾದಂಥ ಸಚಿವರೇ ಬಹಿರಂಗವಾಗಿ ಕರ್ನಾಟಕದಲ್ಲಿ ಅವ್ರ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನೋಂಥದ್ದನ್ನು ಇವತ್ತು ನಾಡಿನ ಜನತೆ ಮುಂದೆ ಇಟ್ಟಾಗ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇತ್ತು. ಮತ್ತು ಸದನ ನಡೆಯುವಾಗ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇರೋದು, ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದ ಅನ್ನೋಂಥದ್ದು ನಾ ಪ್ರಶ್ನೆ ಮಾಡಿದ್ದೇನೆ. ಅದರಿಂದ ಕಾಂಗ್ರೆಸ್ನಲ್ಲಿ ಗಲಿಬಿಲಿ ಆಯಿತು. ಕಾಂಗ್ರೆಸ್ನಲ್ಲಿ ಒಂದು ರೀತಿ ಅವರಲ್ಲೇ ಒಂದು ರೀತಿ ಒಡಕು ಏನು ಆಗಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅನ್ನೋಂಥದ್ದನ್ನು ರಾಜಣ್ಣವ್ರ ಹೆಸರು ಹೇಳಿಲ್ಲ. ಆದರೆ ಆ ಹೆಸರು ಅವರು ಹೇಳುವಂಥ ಸಂಕೇತಗಳು ನೋಡಿದ್ರೆ ಕರ್ನಾಟಕದ ಒಬ್ಬ ಮಹಾನ್ ನಾಯಕ ಇರ್ಬೋದು ಅಂತ ನನಗೆ ಅನಿಸ್ತದೆ. ಸರ್, ಈಗ ಇನ್ನೊಂದು ಹೇಳಿದ್ರೆ ವಿಚಾರದ ಚೀಟಿ ಬಂದ ವಿಚಾರದಲ್ಲಿ ನಮ್ಮ ಪಾರ್ಟಿ ಅವ್ರು ಕಳ್ಸಿದ್ರು, ಕಾಂಗ್ರೆಸ್ ಅವ್ರು ಕಳ್ಸಿದ್ರು, ಅದು ಗೊತ್ತಿಲ್ಲ. ಅದ್ರಲ್ಲಿ ಏನ್ ಸತ್ಯ ಇದೆ ಅದು ಹೇಳಿದ್ರೆ ಎಲ್ಲ ಅದು ಬಹಳ ದೊಡ್ಡ ಏನ್ ವಿಷಯ ಸರ್? ಏನು ಮುಂದಿನ ದಿವಸನಾಗ ಹೇಳ್ತೇನೆ. ಅದನ್ನು ನಿಮ್ ಪಾರ್ಟಿ ಅವ್ರು ಇದಾರೆ ಅದ್ರಲ್ಲಿ, ಅದೇ ಹೇಳ್ತೇನೆ. ಮುಂದಿನ ದಿವಸನಾಗ ಅವ್ರು ಕಳಿಸಿದಂಥ ಚೀಟಿಯೊಳಗೆ ಏನಿತ್ತು ಅನ್ನೋದು ಅದ್ರದ್ದು ಅರ್ಥ ನೋಡಿಬಿಟ್ರೆ ಎರಡೂ ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗ್ಬೇಕಾಗ್ತದೆ. ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಬಿಜೆಪಿ ಅವರು ಅದನ್ನ ಟೇಕ್ ಅಪ್ ಮಾಡೋದ್ರಲ್ಲಿ ವಿಫಲರಾದ್ರ ಅಂತ. ಇಲ್ಲ ನೋಡಿ, ಈಗ ನಾವು ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲ ಚರ್ಚೆ ಮಾಡಿ ನಾವು ಅವತ್ತೇ ಅದನ್ನು ತಗೋಬೇಕಾಗಿತ್ತು. ಅವತ್ತು ಏನಾಯಿತು, ಇನ್ನೊಂದು ನಮ್ಗೆ ಇಂಪಾರ್ಟೆಂಟ್ ಅಂದರೆ ಈ ಕಾಂಟ್ರಾಕ್ಟ್ ಗುತ್ತಿಗೆ ಅಲ್ಲಿ ಏನು ಮೀಸಲಾತಿ ಏನು ಕೊಡೋದು ಇತ್ತಲ್ಲ, ಈ ಇಶ್ಯೂನೂ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಅದರ ಹಿನ್ನೆಲೆಯಲ್ಲಿ ನಾವು ಮರುದಿವಸ ಅದನ್ನು ಟೇಕಪ್ ಮಾಡಿದ್ವಿ ಹೊರತು ನಮ್ಮ ಪಕ್ಷದಿಂದ ಆಗಲಿ ಯಾವುದೇ ರೀತಿಯಿಂದ ಗೊಂದಲ ಇರಲಿಲ್ಲ. ವಿರೋಧ ಪಕ್ಷದ ನಾಯಕರಿಗೆ ನಮ್ಮ ಎಲ್ಲರನ್ನೂ ಒಕ್ಕಟ್ಟಾಗಿಯೇ ಅದನ್ನು ಅಟ್ಯಾಕ್ ಮಾಡಿದ್ದು, ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನಾವು ಟೇಕಪ್ ಮಾಡಲಿಕ್ಕೆ ಮತ್ತೊಂದು ಮಹತ್ವದ ಒಂದು ಇದನ್ನು ಹೋಗಬಾರ್ದು ಅಂತೇಳಿ ಎರಡೂ ಕೂಡ ನಾವು ಅಟ್ಯಾಕ್ ಮಾಡಿದ್ವಿ. ಡಿ.ಕೆ. ಶಿವಕುಮಾರ್ ಅವರ ಹಣಿಕೆ ಅವರೇ ಪಕ್ಷದ ನಾಯಕರು ನಿಮ್ಮನ್ನ ಬಳಸ್ಕೊಂಡ್ರು ಚೀಟಿ ಕೊಡೋ ಮೂಲಕ ಅನ್ನುವಂಥ. ನಾ ಯಾರಿಂದ ಬಳಕೆ ಆಗೋ ವಸ್ತು ಅಲ್ರಿ, ನನಗೇನು ತಿಳಿತೈತಿ ಸತ್ಯನ ಮಾತಾಡ್ತೀನಿ. ನಾ ಯಾಕೆ ಅವ್ರು ಕಾಂಗ್ರೆಸ್ ಏಜೆಂಟ್ ಅಲ್ಲ, ಅದೇ ರೀತಿ ನಾ ಬಿಜೆಪಿ ಲೀಡರು, ಬಿಜೆಪಿ ಶಾಸಕ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಪಕ್ಷದ ಹಿತ, ರಾಜ್ಯದ ಹಿತ, ಕಾಂಗ್ರೆಸ್ನಲ್ಲಿರುವಂಥ ಒಡಕನ್ನ ಮತ್ತಿಷ್ಟು ಅದನ್ನು ಅಗಲು ಮಾಡ್ಬೇಕಂತೇಳಿ ಪ್ರಯತ್ನ ಮಾಡೋದನ್ನ ಹೊರತು ಅವ್ರು ಹೇಳಿದ್ದಕ್ಕೆ, ಸಚಿವರು ಹೇಳಿದ್ದಕ್ಕೆ ನಾ ಯಾರಿಗೂ ಕೇರ್ ಮಾಡೋದೇ ಇಲ್ಲ.
ಮುಖ್ಯಮಂತ್ರಿಗೆ ಕೇರ್ ಮಾಡೋದಿಲ್ಲ. ಅವ್ರು ಏನೋ ಮಾತಾಡಿದ್ರೆ ಅವರಿಗೆ ಉಲ್ಟಾ ಮಾತಾಡ್ತೀನಿ. ನಾ ಯಾಕೆ ಒಬ್ಬ ಸಚಿವರು ಮಾತು ಕೇಳಿ ಮಾಡ್ರಿ? ನಾನು ಸಣ್ಣವ, ನಾನು 30 ವರ್ಷ 6 ಸಲ ಜನಪ್ರತಿನಿಧಿ ಆಗಿನ. ಈಗ ಇಬ್ರು ಮಹಾನಾಯಕರು ಮನೆಗೆ ಹೋಗ್ತಾರೆ ಅಂತಂದ್ರೆ, ಒಬ್ರು ಡಿ.ಕೆ. ಶಿವಕುಮಾರ್, ಮತ್ತೊಬ್ರು ವಿಜೇಂದ್ರ ಅವರ. ಅದು ಏನು ನಿಮಗೆ ಗೊತ್ತು? ನೀವು ಹೊಡ್ರಿಲ್ಲ ಸಂಜಿತನ ಯಾರು ಅವರು? ಯತ್ನಾಳ್ ಹೇಳಿದವರು ಅವರಿಬ್ಬರು ಯಾರು ಅಂತ ಹೊಡ್ರಿ, ತೆಗೀರಿ ಅದನ್ನ. ನಾಯಕ ನೀವು ನೋಡ್ರಿ, ನೀವು ಸಾಕಷ್ಟು ವಿಶ್ಲೇಷಣೆ ಮಾಡ್ತಿರ್ತೀರಿ, ಸಾಕಷ್ಟು ರಿಸರ್ಚ್ ಮಾಡ್ತಿರ್ತೀರಿ, ಇದನ್ನೂ ಮಾಡ್ರಪ್ಪ. ನಮ್ಗೇನಾಗೈತೆ ಅಂದ್ರೆ ಈ ಹನಿ ಟ್ರ್ಯಾಪ್ ಅನ್ನೋಂಥದ್ದು ಜನಪ್ರತಿನಿಧಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋಂಥ ಕೆಟ್ಟ ಸಂಸ್ಕೃತಿ ಕರ್ನಾಟಕದಲ್ಲಿ ಬೆಳೆದಿದೆ. ಇದು 10-15 ವರ್ಷದಲ್ಲಿ ನೋಡಿ. ಹೋರಾಟ ಮಾಡೋಣ, ನಮ್ಮ ಸಿದ್ಧಾಂತ, ನಮ್ಮ ವಿಚಾರಧಾರೆಗಳು ಸರ್ಕಾರದ ವಿಚಾರದಲ್ಲಿ ತರಾಟೆ ತಗೋತೀವಿ. ಅವ್ರು ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಮಾತಾಡ್ತಾರೆ ಬಿಟ್ಟು ಈ ಇಂಥ ಹಲ್ಕ ಕೆಲಸಕ್ಕೆ ಬಿದ್ದಾರಲ್ಲ ಕರ್ನಾಟಕದ ರಾಜಕಾರಣದಲ್ಲಿ. ಅವು ಎರಡೇ ಕಂಪ್ನಿ ಅದಾವು, ಎರಡೇ ಏನದಾವು, ನಾ ಹೇಳಿನ ಫ್ಯಾಕ್ಟ್ರಿ, ಯಾವ ಸಿಡಿ ಫ್ಯಾಕ್ಟ್ರಿ ಅದಾವೆ. ಆ ಎರಡು ಸಿಡಿ ಫ್ಯಾಕ್ಟ್ರಿಗಳು ವರ್ಕ್ ಮಾಡ್ತಾ ಇದ್ದಾವೆ ಕರ್ನಾಟಕದಲ್ಲಿ. ಸರ್, ಈ ಕಡೆಯಿಂದ ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ ಅಂತ. ಹಾಂ ರೀ, ಈ ಕಡೆಯಿಂದ ಯಾರಾದ್ರೂ ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ. ಹೆಂಗ್ ಟ್ರ್ಯಾಪ್ ಆಗುತ್ತೆ? ಮತ್ತೆ ಹಲೋ ಅಲ್ಲಾರ್ದೆ ಮತ್ತೇನಂತಾರೆ? ಸಹಜವಾಗಿ ಹಲೋ ಹಲೋ ಅಂದಿರ್ತಾರೆ. ಏನು ಸಣ್ಣ ಈ ಕಡೆಯವ್ರು ಜೈ ಶ್ರೀರಾಮ್ ಅಂದ್ರೆ ಆ ಕಡೆಯವ್ರು ಜೈ ಶ್ರೀರಾಮ್ ಅಂತಾರ, ಈ ಕಡೆಯವ್ರು ಹಾಯ್ ಅಂದ್ರೆ ಆ ಕಡೆ ಹಲೋ ಅಂತಾರ. ಇವ್ ಮೂರ್ಖರು ಮಾತಾಡೋದಿಲ್ಲ ಹಿಂಗ. ಈಗ ನಾನೇ ನಿಮ್ಗೆ ಹೊರಗೆ ಬಂದಾಗ ಹಾಯ್ ಅಂದ್ರೆ ನೀವು ಹಾಯ್ ಎತ್ತಿದ್ರು ಹಲೋ ಏನಾರು ಎತ್ತಿದ್ರಿ. ಸರ್, ಈಗ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಬಿಐ ಕೊಡಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇದೆ. ಕೊಡ್ಬೇಕು ಸರ್. ಈಗ ಸ್ಟೇಟ್ ಅಲ್ಲಿ ನಾ ಹೇಳುದು ಕರ್ನಾಟಕ ಒಮ್ಮೆ ಈ ಹನಿ ಟ್ರ್ಯಾಪು ಸಿಡಿ ಫ್ಯಾಕ್ಟ್ರಿಗಳು ಏನಾದ್ರು ಬಂದಾಗಬೇಕು. ಇಲ್ಲಾಂದ್ರೆ ರಾಜಕಾರಣಿಗಳು ನೋಡ್ರಿ ಸುಮ್ಮನೆ ಎಡಿಟ್ ಮಾಡ್ತಾರೆ. ಯಾರ್ದೋ ಮುಖ ತಂದು ಯಾರ್ದೋ ಸೊಂಡಿತು ಯಾವುದೋ ಶರೀರಕ್ಕೆ ಹಚ್ತಾರೆ. ಮತ್ತು ಅವನ ಇಡೀ ರಾಜಕೀಯ ಜೀವನ ಹಾಳು ಮಾಡ್ತಿರಲಿಲ್ಲ. ಅವನ ಕುಟುಂಬದ ಪರಿಸ್ಥಿತಿ ಏನಾಗ್ತದೆ? ಮೊನ್ನೆ ವಿಧಾನಸಭೆಯಲ್ಲಿ ಮುನಿರತ್ನ ಹೇಳಿದ್ರು, ಏನು ನನ್ನ ಮೊಮ್ಮಗಳು ಕೇಳ್ತಾ ಇದ್ದಾಳೆ, ಏನಪ್ಪ ನೀನೊಬ್ಬ ರೇಪಿಸ್ಟ್ ಅಂತ ಹೇಳಿ. ಅಂದರೆ ಯಾವುದು ನೋಡಿ, ಅವ್ರು ಮಾಡ್ಯಾರೋ ಬಿಟ್ಟಾರೋ ನ್ಯಾಯಾಲಯ ಇದೆ, ವ್ಯವಸ್ಥೆ ಇದೆ. ಆದರೆ ಇಂಥ ಹಲ್ಕ ಕೆಲಸ ಏನು ಮಾಡಿ ಕೆಲವೊಂದು ರಾಜಕಾರಣಿಗಳು ಮಾಡ್ಲಿಕ್ಕತ್ತಾರಲ್ಲ. ಇಡೀ ಕರ್ನಾಟಕನ ಹೇಳಿದೆ ವಿಧಾನಸಭೆಯಲ್ಲಿ, ಒಂದು ಸಂಸ್ಕಾರ ಇರುವಂಥ ರಾಜ್ಯ ಕರ್ನಾಟಕ, ಒಂದು ಒಳ್ಳೆಯ ಸಂಸ್ಕೃತಿ ಇರುವಂಥ ರಾಜ್ಯ. ಇಂತಹ ನಾಲಾಯಕ ರಾಜಕಾರಣದಿಂದ ಹೊರಗೆ ಹೋಗು. ಇಂಥವ್ರು ಮುಖ್ಯಮಂತ್ರಿ ಆಗಬಾರ್ದು. ಇಂಥವ್ರು ಮುಖ್ಯಮಂತ್ರಿ ಆದ ಕರ್ನಾಟಕದ ಬರೀ ಅಲ್ಲಿಂದ ಬರೀ ಸಿಡಿ ಫ್ಯಾಕ್ಟ್ರಿಗಳೇ ಆಗ್ತಾವೆ ಎಲ್ಲ ಕಡೆ. ಸಿಡಿ ಫ್ಯಾಕ್ಟ್ರಿಗೆ ಒಬ್ಬ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆ ಕೊಡಬೇಕಾಗ್ತದೆ. ಸರ್, ಈಗ ಹನಿ ಟ್ರ್ಯಾಪ್ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದಿದೆ ಸರ್. ಬರಲಿ, ಒಳ್ಳೇದಾಯ್ತು. ಇನ್ನೂ ಒಂದು ಮುಂದೆ ಹೋಗಿ ಅದ್ರ ಹೈಕೋರ್ಟ್ ಜಡ್ಜ್ಗಳದು ಟ್ರ್ಯಾಪ್ ಆಗಿದೆ ಅಂತಿದೆ. ಅವ್ರು ಹೇಳ್ತಾರೆ, ಅವರು ಕಾಂಗ್ರೆಸ್ನವ್ರು ಹೇಳೋದು ನಮಗೆ ಐತೋ ಬಿಟ್ಟಾಗ ಗೊತ್ತಿಲ್ಲ. ಒಮ್ಮೊಮ್ಮೆ ಅಂಜಿಕೆ ಬರ್ತೈತೆ. ಅವು ಜಜ್ಮೆಂಟ್ ನೋಡಿದ್ರೆ ಹೌದು ಏನಾರು ಆಗೈತೆ ಅಲ್ಪ, ಇಫೆಕ್ಟ್ ಆಗೈತೆ ಅಲ್ಲ ಅಂತ ಅನ್ನಿಸ್ತದೆ ನೋಡಿದ್ರೆ. ದೆಹಲಿ ಭೇಟಿ ವಿಚಾರ, ಡೆಲ್ಲಿ ನಾ ಹೇಳಿದೆವು, ನಿತಿನ್ ಗಡ್ಕರಿ ಅವರು ಮೊನ್ನೆ ಬಂದಾಗ ನಮ್ಮ ಸಕ್ಕರೆ ಕಾರ್ಖಾನೆ ಏನು ಇಥನಾಲ್ ಫ್ಯಾಕ್ಟ್ರಿ ಉದ್ಘಾಟನೆಗೆ ಬರೋರಿದ್ದಾರೆ. ಅವ್ರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸೋಮಣ್ಣವರು ಮತ್ತು ನಮ್ಮ ಎಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರಿಗೆ ಆಹ್ವಾನ ಕೊಡ್ಲಿಕ್ಕೆ ಬಂದಿದ್ದೇನೆ. ಅದನ್ನು ಬಿಟ್ಟರೆ ಯಾವುದೇ ರಾಜಕೀಯ ಯಾವುದೇ ಭೇಟಿಗೆ ಬಂದಿಲ್ಲ, ಯಾರ್ದು ಅಪಾಯಿಂಟ್ಮೆಂಟ್ ಕೇಳಿಲ್ಲ. ಹಾಗೆ ತಿರುಗಿದೆ ಯತ್ನಾಳತ್ತು ಹೊಡಿಬೇಡ್ರಿ. ನಾ ಯಾರ ಅಪಾಯಿಂಟ್ಮೆಂಟು ಕೇಳಿಲ್ಲ, ಅಮಿತ್ ಶಾ ಅವ್ರದ್ದು ಕೇಳಿಲ್ಲ, ನಡ್ಡಾ ಅವ್ರದ್ದು ಕೇಳಿಲ್ಲ, BL ಸಂತೋಷ್ ಅವ್ರದ್ದು ಕೇಳಿಲ್ಲ, ಪ್ರಧಾನಮಂತ್ರಿಯವ್ರು ಕೇಳಿಲ್ಲ. ನೀವು ಸುಮ್ಮನೆ ಹೊಡಿಬೇಡ್ರಿ. ಕೇರಳದ ರಾಜ್ಯಾಧ್ಯಕ್ಷರದ್ದು ಆಯ್ಕೆ ಆಗಿದೆ, ಇನ್ನ ಕ್ವಶನ್ ಮಾರ್ಕ್ ಐತಲ್ರಿ. ಆಗಿದೆ, ಬಹುತೇಕ ಆದಂಗೆ ಆಗಿದೆ. ಕರ್ನಾಟಕದ ಯಾವಾಗ ಅಂತ ಅದು ನೀವು ವಿಜೇಂದ್ರ ಕೇಳ್ರಿ, ನನಗೆ ಗೊತ್ತಾಗೋದಿಲ್ಲ. ನೀವೇ ಹೊಡಿತೀರಲ್ಲ, 12 ದಿವಸದಲ್ಲಿ ಖಚಿತ. ನೀವು ಯಾರಾದ್ರೂ ಹೇಳಿದ್ರೆ ಸರ್ ಹೊಡಿಯೋದು, ನಾವು ಸುಮ್ಮನೆ ನಾವೇ ಹೊಡಿ. ನೀವು ಅವ್ರಿಗೆ ಏನು ಅನ್ನ ಆಫೀಸಲ್ಲಿ ಹೇಳಿರ್ತಾರೆ ಹೊಡಿತಿರ್ತೀರಿ. ನಾವೊಬ್ಬ MLA ಅಷ್ಟೇ ಇದೀನಿ. ನಾನೇನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯೋ ರಾಜ್ಯದ ವಕ್ತಾರ. ಕಂಟೆಂಟರ್ ನೋಡ್ರಿ, ಪಕ್ಷ ಕೊಟ್ರೆ 130 ಮ್ಯಾಗ ಬರ್ತಾವ. ನಮ್ಗೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಾವೇನು ಮಾಡೋದು? ಯಾರಿಗಾರು ಕೊಟ್ರೆ 90-80 ಐತಲ್ಲ ಫಿಕ್ಸ್. ಮತ್ತು 15-20 ಮಂದಿನ ಆಪ್ರೇಷನ್ ಮಾಡೋ ಅದು ಇಲ್ಲ. ನಾವು ನೋ ಆಪ್ರೇಷನ್ ನಮ್ಮದು ಎಲ್ಲ ಆಯುರ್ವೇದ ಟ್ರೀಟ್ಮೆಂಟ್ ಮ್ಯಾಗ ನ್ಯಾಚುರಲ್ ಡೆಲಿವರಿ ಆಗ್ತದೆ ಕರ್ನಾಟಕದಲ್ಲಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.